ನಾನು BSF 2.5 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ನಾರಿ ಸುವರ್ಣ ಫಸ್ಟ್ ಟೈಮೇ 4 ಮರಿ ಹಾಕಿದೆ, ಇದು 3 ಮರಿ ಹಾಕಿದೆ. ಬೆಂಗಳೂರಿನ ಸಿಟಿನಲ್ಲಿ ಇದ್ದು ಮಾಡಬಹುದು. 20 ಮಾಡ್ಕೊಂಡ್ರೆ ಆರಾಮಾಗಿ ತಿಂಗಳಿಗೆ ಮರಿ ಹಾಕಿದ್ರು 4 ಹಾಕದಿರಿದ್ರು 3 ಹಾಕಿದ್ರು ನಮ್ಗೆ ಎಷ್ಟೋ ಮೇಲಾಗುತ್ತೆ. ರಿಟೈರ್ಡ್ ಆಗಿ ಬಂದ ಮೇಲೆ ಹೋದ್ರೆ ನಾವು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಹೋಗ್ಬೇಕಾಗಿ ಬರುತ್ತೆ. ಅದ್ರ ಬದಲು ಇದೇ ಬಿಟ್ರಲ್ವಾ. 21 ಇದೆ ತಾಯಿ ಕುರಿ, ಮರಿ 4 ಇದೆ. ಕುರಿ ಬಂದು 3 ಮರಿ ಹಾಕುತ್ತೆ, 4 ಮರಿ ಹಾಕುತ್ತೆ ಅಂತ ಅನ್ನೋದಕ್ಕೆ ನಾನು ಪ್ರೂವ್ ಕೊಡ್ತಾ ಇದ್ದೀನಿ. ನಾಟಿ ಕುರಿ ಬಂದು ಒಂದೇ ಮರಿ ಹಾಕುತ್ತೆ 1 ವರ್ಷಕ್ಕೆ, ಇದು 2 ವರ್ಷಕ್ಕೆ 3 ಸಲ ಮರಿ ಹಾಕಿರುತ್ತೆ. 3 ಸಲ ಮರಿ ಹಾಕಿದಾಗ್ಲೂ 4 ಇಲ್ದಿರಿದ್ರು 3 ಹಾಕಿದ್ರೇನು ನಮ್ಗೆ ರೈತರಿಗೆ ಎಷ್ಟೋ ಅನುಕೂಲ ಅಲ್ವಾ. ರೈತರಿಗೆ ಬಹಳ ವಿಪರೀತನೇ ಲಾಭದಾಯಕ. ನಾವು ಅಂತಂದ್ರೆ ಬೆಂಗಳೂರು ಸಿಟಿನಲ್ಲಿ ಪ್ರತಿಯೊಂದು ನಾವು ಕೊಂಡ್ಕೊಂಡೇ ಮೇಯಿಸ್ತಾ ಇದ್ದೀವಿ. ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ನಾರಿ ಸಂಸ್ಥೆನಲ್ಲಿ ಕೊಟ್ಟಿರೋದು ನನ್ನ ಹತ್ರ ರೆಕಾರ್ಡು ಇದೆ. ಪ್ರತಿಯೊಂದಕ್ಕೂ ಡಾಕ್ಯುಮೆಂಟ್ಸ್ ಇದೆ. BB ಅಂತ ಬರುತ್ತೆ, ಒಂದು BW ಅಂತ ಬರುತ್ತೆ. BW ಅಂತ ಬರೋದನ್ನ ನಾವು ತಗೊಳಕ್ ಹೋಗ್ಬಾರ್ದು. BB ಅಂತ ಬರೋದು 100% ಅದು ನಾರಿ ಸುವರ್ಣ. BBಗೆ ಎಲ್ಲ ಬಂದಿರೋದೇ ನಮ್ಮ ಹತ್ರ ಇರೋದು. ಇದು ಶೈಲೇಜ್, ಹುರುಳಿಕಾಳು ಸಿಪ್ಪೆ, ಕಡಲೆಕಾಳು ಒಟ್ಟು, ತೊಗರಿ ಸಿಪ್ಪೆ, ಅವರೆಕಾಯಿ ಸಿಪ್ಪೆ, ಕಾಳ್ಸುಂಡೆ ಕಾಳದು, ಸೋಯಾಬೀನ್ಸು ಸ್ವಲ್ಪ ಕೊಡ್ತೀವಿ. ಬೆಳಗ್ಗೆ ಒಂದು 4, ಸಾಯಂಕಾಲ ಒಂದು 4 ಕೊಟ್ರೇನು ಹಾಲು ಉತ್ಪಾದನೆ ಚೆನ್ನಾಗೇ ಆಗುತ್ತೆ. ನಮ್ಮ ಹತ್ರ 4 ಮರಿ ಹಾಕಿದ್ರು ಹಾಲ್ಗೇನು ನಮ್ಗೇನು ಪ್ರಾಬ್ಲಮ್ ಏನು ಬರ್ತಾ ಇಲ್ಲ. ಮಿನರಲ್ ಮಿಕ್ಸ್ಚರ್ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತೀವಿ. ಜೋಳ ಐಟಮ್ ನಾವು ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ. ಛಾಯಾಮಾನಸ ಅಂತ ಹಾಲಾಗುತ್ತೆ, ಮತ್ತೆ ಮರಿ ಗ್ರೋತ್ಗೆ ಒಳ್ಳೆ ಫುಡ್ ಇದೆ. ನಾವು ಮನೆ ಮೇಲ್ಗಡೆನೆ ಸಾಕ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ ಇದು. ಬನ್ನಿ, ನಿಮಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಕೊಡ್ತೀನಿ, ಸಣ್ಣ ಮರಿ ಬೇಕಂದ್ರೆ ಸಣ್ಣ ಮರಿನೂ ಕೊಡ್ತೀನಿ. ರೈತರಿಗೆ ಅಭಿವೃದ್ಧಿ ಆಗೋದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಬೆಂಗಳೂರು ಸಿಟಿನಲ್ಲಿ.